ಬಾಯಕ್ಕೆ ಬರೋಷ್ಟು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ನಮ್ದು ಗಂಡು ಗಲಿ ವಂಶ. ಹುಲಿ ಜೊತೆ ಹೋರಾಡ್ದವ್ರು ನಾವಪ್ಪ. ಹುಲಿ ಜೊತೆ ಹೋರಾಡ್ಬೋದು, ಆದ್ರೆ ನಾಯಿ ಜೊತೆ ಹೋರಾಡಕ್ ಆಗಲ್ಲ. ಎಂಥ ಮನೆ ಅಡಿಗೆ ಸಿಕ್ಬಿಟ್ಟೆಪ್ಪ. ನಾಯಿ ಹೆದರ್ಕೊಂಡು ಓಡ್ ಬಂದಿದ್ಯಲ್ಲ. ನಮ್ಮ ವಂಶದಲ್ಲಿ ಹೆಂಡತಿಗೆ ಹೆದರೋ ಗಂಡ ಇದ್ದಾನೆ. ಆಗ್ಲಿ ಬೀದಿ ನಾಯಿಗೆ ಹೆದರೋ ದಂಡ ಪಿಂಡನ ನೋಡಿದ್ದು ನಿನ್ನನ್ನೇ. ಆ ನಾಯಿಗೆ ನೀವು ಸರಿಯಾಗಿ ಬುದ್ಧಿ ಕಲಿಸಿ ಬಂದಿದ್ರೆ 4 ಜನ ನಿಮ್ಮನ್ನ ಮೆರವಣಿಗೆ ಮಾಡಿ ಕರ್ಕೊಂಡು ಬಂದಿರೋರು. ತಪ್ಪು ನಿಲ್ವೇ ಪಲ್ಲು. ಆಗ ಮದುವೆ ಮದುವೆ ಅಂತ ಹುಲಿ ವೇಷ ಹಾಕಿ ಈ ಸುಂಡಿನ ಕಟ್ಕೊಂಡೆ. ಸ್ವಲ್ಪ ದಿನ ಕಾದಿದ್ರೆ ಬಾಳೆಗಾಲದ ವಂಶದ ಹುಡುಗನ್ನ ತಂದು ಕಟ್ತಿದ್ದೆ. ಈಗ ಏನ್ ಮಾಡಕ್ ಆಗಲ್ಲ ಅಮ್ಮ. ಸೋಪ್ ಕೊಂಡ್ಕೊಂಡಿದ್ದು ಆಯ್ತು, ಹಚ್ಕೊಂಡಿದ್ದು ಆಯ್ತು. ಈಗ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಡಿ ಅಂದ್ರೆ ಯಾವ ಅಂಗಡಿಯವನು ತಗೊಳಲ್ಲ. ನಾನೇನ್ ಸೋಪ ಹೋಲಿಸ್ತೇನೆ. ಮಾತಾಡಿದ್ರೆ ನಮ್ದು ಆ ವಂಶ ನಮ್ದು ಈ ವಂಶ ಅಂತಿರಲ್ಲ. ಇದನ್ನೆಲ್ಲ ನನ್ನನ್ನು ಮದುವೆ ಆಗೋ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಅಯ್ಯ ಎಲ್ಲಿ ಹೋಗುತ್ತೆ? ತಟ್ಟೆ ಶಬ್ದ ಕೇಳಿದ್ರೆ ಎಲ್ಲಿದ್ಲು ಓಡ್ ಬರುತ್ತೆ. ಹಲೋ, ವಿಠಲ್ ಮೂರ್ತಿ ಎಮ್ಮೆ ಹೇರ್. ಏ ವಿಟ್ಲ, ಎಲ್ಲಿದ್ಯೋ ಕತ್ತೆ? ನಾನು ಕತ್ತೆನಾ? ರೇ, ಯಾರೇ ಮಾತಾಡೋದು? ನಾನ್ ಯಾರು ಅಂತ ನೀನೇ ಕಂಡ್ಹಿಡಿ. ನಿನ್ಗೆ 3 ಚಾನ್ಸ್ ಕೊಡ್ತೀನಿ. ಬೇಡ, ನೀವೇ ಹೇಳ್ಬಿಡಿ ಯಾರು ಅಂತ. ನಾನು ಕಣೋ, ನಿಂಗ್ ತುಂಬಾ ಕ್ಲೋಸ್ ಆಗಿದ್ದವಳು. ಕೆಲವು ವರ್ಷಗಳ ಹಿಂದೆ ಜನವರಿ 1ನೇ ತಾರೀಕು ನಿನ್ ಬಲ್ಗೆನೆಗೆ ಮುತ್ತಿಟ್ಟವಳು. ನನ್ನ ಕೆನೆಗೆ ಮುತ್ತು ಕೊಟ್ಟವಳ? ನಾನು ಕಣೋ, ಚಂಚಲ್ ಮಾತಾಡ್ತಿರೋದು. ಯಾರು? ಚಂಚಲ ನೀನಾ? ಅಲ್ಲ, ಎಲ್ಲರ ಮುಂದೆ ನೀವು ಮುತ್ತು ಕೊಟ್ಟಿಲ್ಲ. ನಿಂಗೆ ಒಂಚೂರು ನಾಚಿಕೆನ ಆಗಿಲ್ಲ ಅಲ್ವಾ? ಇಂಗ್ಲಿಷ್ ಸಿಸ್ಟಮ್ ಕಣೋ. ಇಂಗ್ಲಿಷ್ನವರು ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ, ಏರ್ಪೋರ್ಟ್ ಅಲ್ಲಿ ಪರಸ್ಪರ ತಪ್ಕೊಂಡು ಮುತ್ತು ಕೊಡ್ತಾರೆ ಗೊತ್ತಾ? ಈ ಕಂಡಕ್ಟರ್ ರೈಟ್ ಹೇಳೋರ್ಗು ಬಿಡೋದೇ ಇಲ್ಲ. ಆ ಸಿಸ್ಟಮ್ ನ ಇಂಡಿಯಾಗೂ ತರಬೇಕು. ಅದಕ್ಕೋಸ್ಕರ ನಾನು ನಿಂಗೆ ಮುತ್ತು ಕೊಟ್ಟೆ ಅಷ್ಟೇ. ವೆರಿ ಗುಡ್ ಚಂಚಲ. ಈಗಲೂ ಅದು ನೆನ್ಸ್ಕೊಂಡ್ರೆ ನನ್ ಕೆನೆ ಎಲ್ಲ ಬಿಸಿ ಆಗುತ್ತೆ. ಇಲ್ಲೇ ಇದೀನ್ ಕಣೋ. ನಿನ್ ಫೋನ್ ನಂಬರ್ ಕಂಡು ಹಿಡಿಯಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಕತ್ತೆ. ಯಾರದು ಚಂಚಲು? ಯಾರೋ ಒಬ್ರು. ನಿಂಗ್ಯಾಕೆ? ಅಲ್ಲ, ನೀನ್ ಯಾರು ಅಂತ ಕೇಳ್ತಾ ಇದಾರೆ ನೋಡು. ನಾನು ನಿನ್ ಕ್ಲಾಸ್ಮೇಟ್ ಚಂಚಲ ಅಂತ ಹೇಳು. ಕ್ಲಾಸ್ಮೇಟ್ ಅಂತ ಹೇಳ್ದೆ ಇರ್ತೀನ. ಅದು ಇಲ್ಲಿ ಯಾಕೋ ಮಾತಾಡಕ್ಕೆ ಆಗ್ತಾ ಇಲ್ಲ. ಯಾವ್ದೋ ವಾಚ್ ಡಾಗು ನನ್ನೇ ಗುರಾಯಿಸ್ತಾ ಇದೆ. ನಾನು ವಾಚ್ ಡಾಗ? ಇಲ್ಲ, ಬುಲ್ಡಾಗು. ನೀನ್ ಹೇಳು ಚಂಚು. ಏನು ಅರ್ಜೆಂಟು? ನಿಧಾನಕ್ ಮಾತಾಡೋ. ಗೊತ್ತಾಯ್ತು. ನಾವಿಬ್ರು ಮಿಡ್ಲ್ ಸ್ಕೂಲಲ್ಲಿ ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ವಿ. ನೀನ್ ನನ್ನನ್ನೇ ಮದುವೆ ಆಗಬೇಕು ಅಂತಿದ್ದೆ. ನಾನ್ ನಿನ್ ಜಡೆ ಎಳಿತಾ ಇದ್ದೆ. ಹೌದು ಕಣೋ, ಅದ್ ನೀನೇ ನನ್ ಬಿಟ್ಲ. ನೀ ನಂಗೆ ಅವತ್ತು ಚೆಲ್ಲು, ಇವತ್ತು ಚೆಲ್ಲು. ಒಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ, ಓಹೋ ಚೆಲ್ಲಿದರೋ ಕುಳಿಯೋ. ನನ್ನನ್ ಮದ್ವೆ ಮಾಡ್ಕೊ ಅಂತ ಹೇಳಿದ್ದೆ. ಈಗ ಅದನ್ನೆಲ್ಲ ಮರ್ತು ಸುಮ್ನೆ ಕುಕ್ಕರ್ಸ್ಕೊಂಡಿದ್ಯಾ? ನೀ ನನ್ನ ಅವತ್ತೇ ಮದ್ವೆ ಆಗಿದ್ರೆ ನನ್ನ ಜೀವನ ರಸಗುಲ್ಲ ಆಗ್ತಿತ್ತು. ಈಗೇನಾಗಿದೆ? ರಸ ಎಲ್ಲ ಹೋಗಿ ಬರೀ ಗುಲ್ಲ ಹಾಕ್ಬಿಟ್ಟಿದೆ. ನಿನ್ ಮನೆ ಅಡ್ರೆಸ್ ಕೊಡೋ, ಓಡೋಡ್ ಬರ್ತೀನಿ. ಇಬ್ರು ಜುಮ್ ಅಂತ ಕುತ್ಕೊಂಡ್ ಮಾತಾಡೋಣ. ಪಾಂಡುರಂಗ ಗಂಡುಗಲಿ ಮನೆ ಯಾವ್ದು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಓಕೆ, ಬಾಯ್. ಇದಕ್ಕೆಲ್ಲ ಯಾಕೆ ಹೇಳ್ತೀಯ? ಅವಳು ಬರಲಿ ಇರು, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪಲ್ಲು, ನಿನ್ ಗಂಡ ಕಾಫಿ ತಗೊಂಡೋಗ್ ಕೊಡು ಅಂದೆ, ಕೊಟ್ಯಾ? ನಾನ್ ಕೊಡಲ್ಲ, ನೀನೇ ಹೋಗ್ ಕೊಡು. ನಾನು ಅವ್ನ ಹೆಂಡತಿ ಅಲ್ಲ. ನಾನು ಅಲ್ಲ. ಯಾವಾಗಿಂದ? ನಾನು ಅವ್ರ ಜೊತೆ ಟೂ ಬಿಟ್ಟಿದ್ದೀನಿ. ಈ ಕೆಲ್ಸ ಮದ್ವೆಗ್ ಮುಂಚೆನೆ ಮಾಡಿದಿದ್ರೆ ನನಗ್ ನೆಮ್ಮದಿ ಸಿಕ್ತಿತ್ತಾ? ನಾನು ಈ ಡ್ರೆಸ್ಸಲ್ಲಿ ಹೆಂಗ್ ಕಾಣ್ತೀನಿ ಚಪ್ಪ? ನನ್ನೇನ್ ಕೇಳ್ತೀಯ? ಅಲ್ಲಿ ಕೂತಿದಳಲ್ಲ ಅವಳನ್ ಕೇಳು. ಆಗೋಗ್ಬೇಕಂತ ಗೊತ್ತಾಗುತ್ತೆ. ನಾನು ಗೂಬೆನಾ? ಹೇಗ್ ಕಾಣ್ತಾನೆ ಅಂತ ಹೇಳಲೇ ಇಲ್ಲ. ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು. ನಾನ್ ಹೇಳಿದ್ ನಿನಗಲ್ಲ, ನಿನ್ ಡ್ರೆಸ್ಗೆ. ಏನಿದು ಇದಕ್ಕಿದಂಗೆ 100 ರೂಪಾಯಿ ಕೊಡ್ತಾ ಇದ್ಯಾ? ಮನೆಗೆ ಒಬ್ರು ಗೆಸ್ಟ್ ಬರ್ತಾ ಇದಾರೆ. ಗಂಡ್ಸೋ ಹೆಂಗ್ಸೋ? ಚಂಚಲ ಅನ್ನೋರು ಗಂಡ ಹಾಕ್ಸದ್ಯನಾ? ಖಂಡಿತ ಇಲ್ಲಪ್ಪ. ಅವ್ರು ಬಂದಾಗ ಕರೆಕ್ಟ್ ಟೈಮ್ಗೆ ಕಾಫಿ ತಿಂಡಿ ಮಾಡ್ಕೊಡೋದಕ್ಕೆ ಅಡ್ವಾನ್ಸ್ ಟಿಪ್ಪು. ಈ ಚಂಚಲ ಅನ್ನೋರು ಯಾರು? ನನ್ನ ಮಿಡ್ಲಿ ಸ್ಕೂಲಿನ ಬೆಂಚ್ ಫ್ರೆಂಡು. ಕಾಫಿ ಮಾಡ್ಕೊಂಡು ಹೋಗು. ಅಮ್ಮ, ಅಮ್ಮ, ಏನಾಯ್ತಮ್ಮ? ನನ್ ಭಯ ಆಗ್ತಾ ಇದೆ. ಮನೆಗೆ ಯಾವಳ ಚಂಚಲ ಅನ್ನೋಳು ಬರ್ತಾ ಇದ್ದಾಳಂತೆ. ಬಲ್ತಾ ಅಳಿಯ ಚೇಂಜ್ ಆಗ್ತಾ ಇದ್ದಾನೆ. ಹೊಸದಾಗಿ ಮದುವೆ ಆಗೋ ಗಂಟಲ ಕುಳಿತಿದ್ದಾನೆ. ಅದಕ್ಕೆ ಅದೇನಾಯ್ತು? ಪಲ್ಲು, ನನ್ಗೆಲ್ಲ ವಿಷಯನೂ ಗೊತ್ತು. ಡೋಂಟ್ ವರಿ, ನಾನಿದ್ದೀನಿ. ಮೊದಲು ಆ ಹುಡುಗಿ ಮನೆಗೆ ಬರ್ಲಿ, ಯಾರು ಏನು ಎತ್ತ ಅಂತ ವಿಚಾರಿಸ್ತೀನಿ. ನಮ್ ಪಲ್ಲುಗೆ ಏನಾದ್ರು ಅನ್ಯಾಯ ಆದ್ರೆ ಕಾಲ್ ಮುರಿದು ಕೈ ಕೊಡ್ತೀನಿ. ಹಾಯ್ ವಿಠಲ್. ಹಾಯ್ ಚಂಚಲ್. ಇವ್ ನಮ್ ಡ್ಯಾಡಿ ಪ್ರಭಾಕರ್ ಅಂತ. ಅಂದ್ರೆ ನಮ್ಮ ಮಾವ. ಹಲೋ.
ಹೌ ಡು ಯು ಡೂ? ವೆರಿ ಫೈನ್. ನಿಮ್ಮ ಮಗಳಿಗಿಂತಲೂ ಚೆನ್ನಾಗಿದ್ದಾನೆ. ಗುಡ್. ಡ್ಯಾಡಿ ಇವ್ರು ಈಗ್ಲೂ ಇವ್ರ ತುಂಟತನನ ಬಿಟ್ಟೇ ಇಲ್ಲ. ವಿಠಲ್, ಯಾರಿದು ಇಷ್ಟೊಂದು ಗೂಬೆ ಕಣ್ಗಳು ನಮ್ ಸುತ್ತ ಇದೆಯಲ್ಲ? ಅದು ಅಲ್ಲಿ ಕುಳ್ಳಿಗೆ ದಪ್ಪಗೆ ನಿಂತಿದ್ದಲ್ಲ, ಅದು ನಮ್ಮ ಅತ್ತೆ. ಏನಪ್ಪ ಸ್ವಲ್ಪ ನಾನು ಮಾನ ಮರ್ಯಾದೆ ಬೇಡವೇನಪ್ಪ? ಅತ್ತೆನ ಅದು ಇದು ಅಂತೀಯಲ್ಲ, ಸರಿನಾ? ಏನ್ ನಿಮ್ ಹೆಸರು? ರಂಗಮ್ಮ. ಲಂಗ ನೈಟಿ ಅಂತೆಲ್ಲ ಹೆಸರು ಇಟ್ಕೋಬಾರ್ದು. ನಮ್ಮ ಅತ್ತೆಗೆ ರಕಾರ ಬರಲ್ಲ, ಅದಕ್ಕೆ ರಂಗಮ್ಮ ಹೇಳೋ ಬದಲು ಲಂಗಮ್ಮ ಅಂತ ಹೇಳ್ತಾರೆ. ನಾನು ಜಾಜಿ ಜಂಬಲ್ದಿನಿ ಅಂತ ಮಹಿಳಾ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಈ ವಿಟ್ಲಂಗೆ ನಾನು ಅತ್ತಿಗೆ ಆಗ್ಬೇಕು. ಅವ್ರ ನಮ್ಮ ಅತ್ತಿಗೆ ಬಿಡ್ಬಿದ್ದಾಗೆಲ್ಲ ಕೈ ಕಾಲು ಆಡಿಸ್ತಾನೆ ಇರ್ತಾರೆ. ಅಯ್ಯೋ ಏರೋಬಿಕ್ ಸುಚ್ಚು. ಇದು ಯಾರಿದು? ನುಲಿತಾನೇ ಇದಾರಲ್ಲ, ಏನಾದ್ರು ನರ ದೌರ್ಬಲ್ಯ ಇದೆಯಾ ಇವ್ರಿಗೆ? ಅವಳ ನಮ್ಮನೆಗೆ ಯಾರು ಬಂದ್ಬಿಟ್ರೆ ಸಾಕು, ಅವ್ರಿಗೆ ಗೊತ್ತಿದ್ದಾಳೆ ಅವ್ರ ಸ್ವಂತ ನುಲಿಯಕ್ ಶುರು ಆಗ್ಬಿಡುತ್ತೆ. ಚಂಪಾಕಲಿ ಅಂತ ಹೆಸರು. ನಮ್ಮನೆ ಕೆಲಸದೋಳ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಅಳಿಯಂದ್ರೆ ಇವಳನ್ನ ಬಿಟ್ಬಿಟ್ಲಲ್ಲ, ಪರಿಚಯ ಮಾಡ್ಕೊಡಿ. ಇದೊಂದು ಇದೆಯಲ್ಲ ದ್ರಾವೆ. ಯಾರಿದು? ವಿಬಿನ್ ಡಾಲ್? ಬೀಬಿನ್ ಡಾಲ್ ಅಲ್ಲ, ಪಾರ್ಕಿಂಗ್ ಡೋಲ್. ಇವಳು ಇದ್ ಕಡೆ ಎಲ್ಲ ಡೋಲ್ ಕುಣಿತ. ಓ, ಪರ್ಫಾರ್ಮೆನ್ಸ್ ಕೊಡಕ್ ಬಂದಿದಾರಾ? ಈ ಎಳು ಮುಂಜಿ ನನ್ನ ಹೆಂಡತಿ ಅಂತ ಇವರೆಲ್ಲ ಹೇಳ್ತಾರೆ. ಏನಮ್ಮ ಚಂಚಲ್, ಇವ್ರು ಮತ್ತೆ ಮದುವೆ ಆಗಿದಾರಂತಲ್ಲ? ಮದ್ವೆ ಆಗಿದ್ರೆ ಏನ್ ಡ್ಯಾಡಿ? ಮಿಡ್ಲ್ ಸ್ಕೂಲಿಂದ ನಾನು ವಿಠಲ್ನೇ ಮದ್ವೆ ಆಗ್ಬೇಕು ಅಂತ ಜಪ ಮಾಡ್ತಿದ್ದೀನಿ. ಹಳೆ ಕಾಂಟ್ರಾಕ್ಟ್ ನ ಯಾರಿಂದನೂ ತಪ್ಸಕ್ ಆಗಲ್ಲ. ಏನ್ ಮಾಡೋದು, ವಿಧಿ ಬರಹ ಗಂಟು ಬಿದ್ದುಬಿಡ್ತು. ವಿಠಲ್, ಮಿಡ್ಲ್ ಸ್ಕೂಲಲ್ಲೇ ನಾವಿಬ್ರು ಗಂಡ ಹೆಂಡತಿ ಅಂತ ತೀರ್ಮಾನ ಮಾಡಿ ಆಗಿದೆ. ನಮ್ ಮದ್ವೆ ಆಗ್ಲೇ ನಡ್ದಿಲ್ವಾ? ಹೌದು, ಆಗ ನಂಗೆ 9 ವರ್ಷ, ನಿನಗೆ 8 ವರ್ಷ. ಅಂದ್ರೆ ನಿಮ್ಮಿಬ್ರಿಗೂ ಬಾಲ್ಯ ವಿವಾಹ ಆಗಿತ್ತಾ? ಹೌದು. ಯಾಕೆ ಅನುಮಾನನಾ? ಲಾಮ ಲಾಮ, ನನ್ನ ಮಗಳ ಬದುಕು ಹಾಳಾಗೋಯ್ತೆ. ನನ್ಗೆಲ್ಲ ಇಷ್ಟೊಂದು ಮೋಸ ಮಾಡ್ತಾನೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಒಳ್ಳೆ ಇಕ್ಕಟ್ಟಲ್ಲಿ ಸಿಗಾಕೊಂಡ್ಬಿಟ್ಟಿದ್ವಿ ಮಾವ. ಈಗ ಏನ್ ಮಾಡೋದು? ಡೋಂಟ್ ವರಿ ಹೇಳಿ ಮಯ್ಯ, ನಾನೇ ನಿಂತು ನಿಮ್ಮಿಂದ ನಿಮ್ಮ ಹೆಂಡತಿಗೆ ಡೈವರ್ಸ್ ಕೊಡಿಸ್ತೀನಿ ಲಾಯರ್ ಮೂಲಕ. ಆಮೇಲೆ ನನ್ನ ಮಗಳ ಜೊತೆ ಶಾಸ್ತ್ರೋಕ್ತವಾಗಿ ನೀವು ಮದುವೆ ಮಾಡಿಸ್ತೀನಿ. ಇದಕ್ಕೆ ನಾನು ಒಪ್ಲಿಲ್ಲ ಅಂತಂದ್ರೆ? ವೆರಿ ಸಿಂಪಲ್. 11ನೇ ಕ್ಲಾಸಲ್ಲಿ ನಿಮ್ಮ ಕಾಲು ಬಿದ್ದಿರುತ್ತೆ, 12ನೇ ಕ್ಲಾಸಲ್ಲಿ ನಿಮ್ಮ ಕೈ ಬಿದ್ದಿರುತ್ತೆ, 13ನೇ ಕ್ಲಾಸಲ್ಲಿ ತಲೆ ಬಿದ್ದಿರುತ್ತೆ, 14ನೇ ಕ್ಲಾಸಲ್ಲಿ ಇಡೀ ನಿನ್ನ ಬಾಡಿ ಎಲ್ಲ ಅಲ್ಲೇ ಇರುತ್ತೆ. ನಮ್ ಯಜಮಾನ್ರು ಅವಳನ್ನ ಮದ್ವೆ ಆಗ್ಬಿಡ್ತಾರ? ಪಲ್ಲು ಪಲ್ಲು, ಯಾಕಪ್ಪದ್ದು ಏನಾಯ್ತು? ನಿನ್ ಕತೆ ಮುಗೀತು. ಅಂದ್ರೆ ಆ ಪ್ರಭಾಕರ್ ಯಾರನ್ನ ಕರ್ಕೊಂಡ್ ಬರ್ತಿದಾರೆ. ಯಾರನ್ನ? ನೋಡೋದಿಕ್ಕೆ ಶಾಸ್ತ್ರಿಗಳ ತರಾನೇ ಇದಾರೆ. ಬನ್ನಿ ಶಾಸ್ತ್ರಿಗಳೇ, ನೋಡಿ ಇದೇ ಮನೆ. ಈ ಮನೆಯಲ್ಲೇ ನನ್ನ ಅಳಿಯ ಇರೋದು. ಅವನು ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದಾನ. ಒಳ್ಳೇದಾಯ್ತು ಬಿಡಿ, ಈ ಮನೆ ಕೂಡ ನಿಮಗೆ ಬಂದು ಸೇರ್ಕೊಳ್ಳುತ್ತೆ. ಆಗ್ಬೋದಾಗಿತ್ತು. ಇದು ಚಿಕ್ಕ ವಯಸ್ಸಲ್ಲಾಗಿದ್ದ ಮದುವೆ ನೋಡಿ, ಬಾಲ್ಯ ವಿವಾಹ. ಹಾಗಾಗಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗುತ್ತೆ. ಏನು ಚಿಂತೆ ಮಾಡಬೇಡಿ. ನಿಮ್ಮ ಕೊಳ್ಳೇಗಾರ ವಂಶದ ಪದ್ಧತಿ ಪ್ರಕಾರ 3 ವರ್ಷಕ್ಕೊಂದ್ಸತಿ ಗಂಡ ಹೆಂಡತಿನ ಹಸೆ ಮನೆ ಮೇಲೆ ಕುಂಡ್ರಿಸಿ ಶಾಸ್ತ್ರ ಮಾಡಿ ಮದುವೆನ ರಿನ್ಯೂ ಮಾಡಬೇಕಾಗಿತ್ತು. ನೀವು ಹಾಗೆ ಮಾಡ್ಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಸಂಕಷ್ಟಗಳು ಬಂದಿದೆ ಅಷ್ಟೇ. ಅಲ್ಲೂ ಯಾಕೆ ಸುಮ್ಮನಿದ್ಯಾ? ಇರೋ ವಿಷಯ ಹೇಳಿ. ಏನಂತ ಹೇಳ್ತಾರ? ಸುಮ್ಮನೆ ಇಲ್ವಾ? ಕೂತ್ಕೊಳ್ಳಲೇ. ಅಳಿಯಂದಿರೆ ಯಾರು? ಅಲ್ಲೂ ಮಾತಾಡು. ನೋಡಿ ಶಾಸ್ತ್ರಿಗಳೇ, ನಾನು ಇವ್ರನ್ನ ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದೀನಿ. ಈ ತಾಳಿನ ಇವರೇ ಕಟ್ಟಿರೋದು. ಇದ್ರ ಮೇಲೆ ಇವ್ರ ಫಿಂಗರ್ ಪ್ರಿಂಟ್ಸ್ ಇನ್ನೂ ಇದೆ. ಪ್ರಭಾಕರ್ ರಾಯ್ರೆ, ಗ್ಯಾಪ್ ತುಂಬಾ ಆಯ್ತಲ್ಲ, ಹಾಗಾಗಿ ಇವ್ರು ಯಾರೋ ಗಂಟು ಬಿದ್ದಿದ್ದಾರೆ ಅಷ್ಟೇ. ನಮ್ಮ ಜೊತೆಲೆ ಬರ್ಲಿ ಬಿಡಿ. ಹೇಗೂ ನಮ್ಮ ಮನೆ 6 ಮನೆ, ಹೊರಗಡೆ ಒಂದು ಔಟ್ ಹೌಸ್ ಇದೆ. ಆ ಔಟ್ ಹೌಸ್ ಅಲ್ಲಿ ಅವಳನ್ನ ಇಟ್ಬಿಟ್ರೆ ಆಯ್ತು. ಹೇಗೂ ಮನೆ ಕೆಲಸವನ್ನು ತೆಗೆದು ಬಿಡ್ತೀನಿ, ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ. ಏನು, ನಾನು ಔಟ್ ಹೌಸ್ ಅಲ್ಲಿ ಇಟ್ಕೊಂಡು ಕಸ ಮುಸ್ರ ತಿಕ್ಬೇಕಾ? ಹೌದು. ಪ್ರಭಾಕರ್ ರಾಯ್ರೆ, ಏನು ಅದೃಷ್ಟ ನೋಡಿ, ಮನೆ ಒಳಗಡೆ ಒಂದು, ಔಟ್ ಹೌಸ್ ಅಲ್ಲಿ ಒಂದು. ನಿಮ್ಮ ಅಳಿಯನಿಗೆ ಒಳ್ಳೆ ಪರ್ಸನಾಲಿಟಿ ಇದೆ, 2 ಕಡೆ ಮೇಂಟೈನ್ ಮಾಡ್ತಾನೆ ಬಿಡಿ. ಇಲ್ಲ, ಇದಕ್ ನಾನು ಅವಕಾಶ ಕೊಡಲ್ಲ. ನಮ್ಮ ಯಜಮಾನ್ರು ಏಕಪತ್ನಿ ವ್ರತಸ್ಥ. ನಿನ್ನನ್ ಯಾರಮ್ಮ ಕೇಳಿದ್ದೀಗ? ಮದುವೆ ಕರಿತೀವಿ, ಬಾ, ಪುಷ್ಕಳವಾಗಿ ಊಟ ಮಾಡು, ತಾಂಬೂಲ ತಗೊಂಡ್ ರೈಟ್ ಹೇಳ್ತಾ ಇರು ಅಷ್ಟೇ. ನೋಡಿ, ನೀವು ಬಂದು ಕೂಗಾಡ್ತಿರೋದು ನಮ್ಮನೇಲಿ. ಮೈಂಡ್ ಇಟ್. ನಾನೆಲ್ಲಿ ನಿಮ್ಮನೆ ಬಂದು ಕೂಗಾಡ್ತಾ ಇದ್ದೀನಿ? ನೀವು ನನ್ನ ಅಳಿಯನ್ ಕರ್ಕೊಂಬಂದು ನಿಮ್ಮಲ್ಲಿ ಇಟ್ಕೊಂಡಿದ್ದೀರಾ. ಅಲ್ಲಮ್ಮ, ಸಮಾಜ ಸೇವಿಕೆ ಅದು ಇದು ಅಂತ ಊರಲ್ಲೆಲ್ಲ ಓಡಾಡ್ತೀರಾ. ಸ್ವಲ್ಪ ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಮ್ಮ ನಿಮ್ಗೆ? ಹೆಂಗೆ ಚೆನ್ನಾಗ್ ಬೈದ್ರಲ್ಲ? ಅಲ್ಲಪ್ಪ, ಈಗಾಗಲೇ ನಮ್ಮ ಮಗಳಿಗೆ ಮದುವೆ ಆಗಿದೆ ಅಂತ ಹೇಳಿದ್ವಲ್ಲ, ಮತ್ತೆ ಮತ್ತೆ ಬಂದು ಯಾಕೆ ನಮ್ಮ ತಲೆ
ತಲೆ ತಿಂತಿಲ್ಲ. ನೋಡಿ, ನನ್ನ ಮಗಳನ್ನ ಮದುವೆ ಮಾಡಿಸಿರೋದು ಬಾಲ್ಯದಲ್ಲಿ ತುಂಬಾ ವರ್ಷಗಳಾಗೋಯ್ತು. ಅದಕ್ಕೆ ಈಗ ರಿನ್ಯೂ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಶಾಸ್ತ್ರಿಗಳೇ, ಆ ತರ ಶಾಸ್ತ್ರ ಏನಾದ್ರು ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಷ್ಟೇ. ಏನ್ರಿ ಮಾಡ್ತೀರಾ? ಪಂಚೆ ಉದುರಿಸ್ಬಿಡ್ತೀವಿ. ನನ್ನ ಡೈಲಾಗ್ ನೀವ್ ಹೇಳ್ಬಿಟ್ರಲ್ಲ. ನೀನ್ ಡೈಲಾಗ್ ಹೇಳಕ್ಕೆ ಧೈರ್ಯ ಇರ್ಲಿಲ್ವಲ್ಲ, ಅದಕ್ಕೆ ನಾನ್ ಹೇಳ್ದೆ. ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಾನ್ ಬಂದಿರೋದು ಸಾಮಾನ್ಯ ವ್ಯಕ್ತಿ ಜೊತೆ ಅಲ್ಲ, ದೊಡ್ಡ ರೌಡಿ. ರೌಡಿನ ಎಲ್ಲಿದಾನೆ? ಅಯ್ಯ, ನಿಮ್ಗೇನ್ ಕಣ್ ಕಾಣೋದಿಲ್ವಾ? ಎದುರುಗಡೆ ನಿಂತಿಲ್ವಾ? ನಾನೇ ದೊಡ್ಡ ರೌಡಿ. ನೋಡಿ, ಜುಟ್ಟು ಕಟ್ಟಿ ಪಂಚಾಂಗ ಕೈಯಲ್ಲಿ ಹಿಡಿದ್ರೆ ನಾನು ಶಾಸ್ತ್ರಿ, ಪಂಚಾಂಗ ಬಿಟ್ಟು ಲಾಂಗ್ ತೆಗೆದ್ರೆ ನಾನೇ ಜೋಗಿ. ನೋಡಿಮ್ಮ, ಈ ಲಿಟಿಗೇಷನ್ ನಲ್ಲಿರೋ ಲ್ಯಾಂಡ್ ಅನ್ನ ಡೀಲ್ ಮಾಡಕ್ಕೆ ಅಂತಾನೆ ಕೆಲವು ಲಾಯರ್ಸ್ ಇರ್ತಾರೆ. ಹಾಗೆ ಈ ಲಿಟಿಗೇಷನ್ ಮ್ಯಾರೇಜ್ ನ ಡೀಲ್ ಮಾಡೋದಕ್ಕೆ ನಮ್ಮಂತವ್ರು ಇರ್ತೀರಿ. ನೋಡಿ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಎಲ್ರು ತೆಪ್ಪಗಿದ್ರೆ ಸರಿ. ಬಾಳ ಬಿಚ್ಚಿದ್ರೆ ಒಂದು ನಿಮ್ಮೆಣ್ಣಿಗೆ 4 ಮಳೆ ಚುಚ್ಚಿ ನಿಮ್ ಮನೆ ಮುಂದೆ ಬಿಸಾಕಿದ್ರೆ ಮುಗೀತು ನಿಮ್ ಕತೆ. ಈ ಹುಣ್ಣಿಮೆ ಕಳೆದು ಅಮಾವಾಸ್ಯೆ ಬರೋಷ್ಟರಲ್ಲಿ ಹುಣಸೆ ಮರದಲ್ಲಿ ಉಲ್ಟಾ ನೇತಾಡ್ತಿರ್ತೀರಿ. ನೋಡಿ, ನೀವ್ ಯಾರು ತುಂಬಾ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ವಿಠಲ ನನ್ನ ಮಗಳಿಗೆ ತಾಳಿ ಕಟ್ತಾನೆ ಅಷ್ಟೇ. ಅದು ಬಿಟ್ಟು ಏನಾದ್ರು ಬೇರೆ ಜಾಸ್ತಿ ಮಾತಾಡಿದ್ರೆ ನಿಮ್ ಕತೆ ಮುಗೀತು. ಇಷ್ಟ ಹೇಳಿದ ಮೇಲೂ ನಿಮ್ಮಲ್ಲಿ ಯಾರಾದ್ರೂ ದಮ್ಮಿದ್ರೆ ಮುಂದೆ ಬನ್ನಿ ನೋಡೋಣ. ಬಂದು ಗಂಡ್ಸಾಗಿ ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ನಿಂತಿದ್ಯಲ್ಲ, ನಿಂಗೆ ಶೇಮ್ ಆಗಲ್ಲ? ಹೋಗಿ ವಿಚಾರಿಸು. ಸುಮ್ಮನೆ ವಿಚಾರಿಸ್ಕೊಳಕ್ ಆಗುತ್ತಾ? ನಿನ್ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಇಂಥ ಟೈಮಲ್ಲ ನಿಮ್ಮ ಅಣ್ಣ ಇರಲ್ಲ. ಎಲ್ಲೇ ನಿಮ್ಮ ಅಣ್ಣ? ಯಾವ್ದೋ ಲ್ಯಾಂಡ್ ಡೀಲ್ ಅಂತ ಹುಬ್ಬಳ್ಳಿಗೆ ಹೋಗಿದ್ದಾನೆ. ಮಗನೇ ಡೀಲ್ ಆಗ್ತಿದೆಯಲ್ಲ. ಏನ್ ನೋಡ್ತಿದ್ರಿ? ಇವ್ನ ಎಲ್ಕೊಂಬನ್ನಿ, ಹುಡುಗಿನ ಕರ್ಕೊಂಬನ್ನಿ, ನಿಶ್ಚಿತಾರ್ಥದ ಕಾರ್ಯಕ್ರಮ ಮುಗಿಸ್ಬಿಡೋಣ. ಸರ್, ಯಾರೋ ಹೊಡಿಯಕ್ ಬರ್ತಿದ್ದಾರೆ. ನಿನ್ನನ್ನ ನನ್ನಲ್ಲ, ನಿಮ್ಮನ್ನ. ನೀವ್ ನಮ್ಗೆ ರಕ್ಷಣೆ ಕೊಡ್ಬೇಕು ಸರ್. ರಕ್ಷಣೆ ಕೊಡ್ಬೇಕಾ? ನನಗೆ ಗಾಬರಿ ಆಗ್ಬಿಟ್ಟಿತ್ತು. ತೆಗೆ ಟೋಪಿ. ಯಾಕೆ ಸರ್? ಹಾಕೊಳ್ಳ ಟೋಪಿ. ಇನ್ಸ್ಪೆಕ್ಟ್ರೆ, ನೀವೇ ನಮ್ ವಿಟ್ಲಿಂಗೆ ನ್ಯಾಯ ಕೊಡಿಸ್ಬೇಕು. ನನ್ನ ಹತ್ರ ಬಂದ್ಮೇಲೆ ನ್ಯಾಯ ಅಂದ್ರೆ ನ್ಯಾಯ. ಏನಾಗಿದೆ ಅನ್ಯಾಯ ಹೇಳಿ, ನ್ಯಾಯ ಕೊಡ್ಸಕ್ಕೆ ನಾನಿರೋದು. ನನ್ ಗಂಡ ನನ್ ತಲೆ ಮೇಲೆ ದೊಡ್ಡ ಬಂಡೆ ಎತ್ತಾಕಿ ಜಜ್ಜಿ ಬಜ್ಜಿ ಮಾಡ್ಬಿಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಅಂಕಲ್. ಓ ಸಾರ್, ಯಾವ್ದೋ ಕ್ರಿಮಿನಲ್ ಕೇಸು, ಮೋಸ್ಟ್ಲಿ ಡೆತ್ ಆಗಿರ್ಬೇಕು. ಎಲ್ಲಿದೆ ಅಮ್ಮ ಹೆಣ? ನಾನೇ ಹೇಳ. ಏನಮ್ಮ ಹೇಳ್ತಾ ಇದ್ಯಾ? ತನ್ನ ಗಂಡನ್ನ ಎಳ್ಕೊಂಡೋಗಿ ಅಕ್ರಮವಾಗಿ ಇನ್ನೊಂದ್ ಮದ್ವೆ ಮಾಡಿಸ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಅಂಕಲ್. ಸಾರ್, ಅಕ್ರಮವಾಗಿ ಮದುವೆ ಮಾಡ್ಕೊಂಡ್ಮೇಲೆ 10,000 ಕೊಟ್ಟು ಸಕ್ರಮ ಮಾಡ್ಕೋಬಹುದಂತ ಗೌರ್ಮೆಂಟ್ ರೂಲ್ಸ್ ಇದೆ ಸರ್. ಅದಕ್ಕೆ ನಾನು ಒಪ್ಪಲ್ಲ. ಸುಮ್ಮನೆ ಇರೋ ಮೊದ್ಲೇ ಹುಡುಗಿ ಎದುರ್ಕೊಂಡಿದ್ದೆ, ನಾನು ಮಾತಾಡ್ತೀನಿ. ನೀವು ಮಾತಾಡ್ಲಿಲ್ವಲ್ಲ, ಅದಕ್ಕೆ ನಾನೇ ಮಾತಾಡಿದೆ. ಟೋಪಿ ತೆಗೆ. ಅರ್ಥವಾಯ್ತು ಬಿಡಿ. ನೋಡಿ ಇನ್ಸ್ಪೆಕ್ಟ್ರೆ, ಈ ವಿಟ್ಲ ಮಿಡಲ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ಯಾವ್ದೊಂದು ಹುಡುಗಿನ ಮ್ಯಾರೇಜ್ ಆಗಿದ್ನಂತೆ. ಆ ದಾಖಲೆನ ಹಿಡ್ಕೊಂಡ್ಬಂದು ಅವರು ನಮ್ಮನ್ನೆಲ್ಲಾನು ಹೆದರ್ಸ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಬಂದ್ರೆ ಬಿಟ್ಬಿಡ್ತೀವಾ? ನಮ್ಗೆ ಇಲ್ಲಿರೋರು, ಅವ್ರಿಗ್ ಮೇಲಿರೋರು, ವಿಧಾನಸೌಧವರೆಗೂ ಎಲ್ರು ನಮಗ್ ಗೊತ್ತು. ಎಲ್ರು ನಮ್ ಕೈಯಲ್ಲಿ ಮಂತ್ರ ಹಾಕಿಸ್ಕೊಂಡವ್ರೆ. ಮಾಟ ಮಂತ್ರ ಎಲ್ಲ ನಮ್ಮ ಹತ್ರ ನಡೆಯೋದಿಲ್ಲ. ಇದು ಪೊಲೀಸ್ ಸ್ಟೇಷನ್. ಏನ್ ನಿಮ್ ಕತೆ? ನೋಡಿ ಸರ್, ನಾವು ಪಾಳೆಗಾರರ ವಂಶದವರು. ಚಿಕ್ಕ ವಯಸ್ಸಲ್ಲಿ ನನ್ನ ಮಗಳು ಈ ವಿಠಲನ ಮದುವೆ ಆಗಿದ್ದಾಳೆ. ಬಾಲ್ಯ ವಿವಾಹ ಅಂತೆ. ಯಾವ್ದಾದ್ರೆ ಏನಮ್ಮ, ನಮಗ್ ದಾಖಲೆ ಬೇಕು, ದಾಖಲೆ. ನೋಡಿ ಸರ್, ನನ್ನ ಮಗಳು 8 ವರ್ಷದವಳಾಗಿದ್ದಾಗ ಈ ವಿಠಲನ ಮದುವೆ ಆಗಿರೋದಕ್ಕೆ ನನ್ನ ಹತ್ರ ದಾಖಲೆ ಇದೆ. ಸಾರ್, ಫೋಟೋ ಸಖತ್ತಾಗಿದೆ ಅಲ್ವಾ ಸರ್? ಚಿಕ್ಕ ವಯಸ್ಸು ನೀವು ಹೀಗೆ ಇದ್ರಿ ಅನ್ಸುತ್ತೆ. ಹೀಗೆ ಮಾತಾಡ್ತಾ ಇದ್ರೆ ಟೋಪಿ ಮೇಲೆ 2 ಬಿಡ್ಬೇಕಾಗತ್ತೆ. ನೋಡಿ, ಇದಕ್ಕೆಲ್ಲ ನಮ್ ಕಾನೂನು ಒಪ್ಪೋದಿಲ್ಲ. ನಾವು ರಕ್ಷಣೆ ಕೊಡಕ್ ಆಗೋದಿಲ್ಲ. ನೀವೀಗ ಹೇಳ್ತೀರಾ ಅಂತ ನನಗೆ ಮೊದಲೇ ಗೊತ್ತಿತ್ತು. ನೋಡಿ, ನಮ್ಮ ರಾಜವಂಶದವ್ರಿಗೆ ಅಂತಾನೆ ಕಾನೂನುಗಳು ಬೇರೆ ಇದೆ. ನಾವು ಒಂದಕ್ಕಿಂತ ಹೆಚ್ಚು ಎಷ್ಟು ಬೇಕಾದ್ರೂ ಮದುವೆ ಆಗ್ಬೋದು, ಬಾಲ್ಯ ವಿವಾಹನೂ ಆಗ್ಬೋದು. ಈ ವಿಠಲ ನನ್ನ ಮಗಳು 8 ವರ್ಷದವಳಾಗಿದ್ದಾಗ ಮದುವೆ ಆಗಿದ್ದಾನೆ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಇದೆ ಸ್ವಾಮಿ, ದಾಖಲೆ ಇದೆ. ಏಯ್, ನೀವ್ ಯಾವ್ದು ಹಳೆ ಕತೆ ಹೇಳ್ತಾ ಇದ್ದೀರಾ? ಈಗಿನ ಕಾಲದಲ್ಲಿ ಏನಾದ್ರು ಬಾಲ್ಯ ವಿವಾಹ ಆದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಏನೋ ನಮ್ಮನ್ನ ಕಂಬಿ ಎಣಿಸೋ ಹಾಗೆ ಮಾಡ್ತೀರಾ? ನಮ್ಮ ರಾಜವಂಶದ ರೂಲ್ಸ್ಗಳು ಗೊತ್ತೇನ್ರಿ ನಿಮಗೆ? ನಮ್ಮ ಪಾಳೆಗಾರ ವಂಶದ ಕೇಸ್ಗಳನ್ನ ಓದ್ಕೊಂಡಿದ್ದೀರೇನ್ರಿ? ನೋಡಿ, ಓದಿಲ್ಲ ಅಂದ್ರೆ ಈಗಲೇ ACPಗೋ DCPಗೋ ಫೋನ್ ಮಾಡಿ ತಿಳ್ಕೊಳ್ಳಿ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಇದೆ. ಹೆಚ್ಚಿಗೆ ಮಾತು ಯಾಕೆ?
ಲಾಯರ್ನ ಕರ್ಕೊಂಡ್ಬರ್ತೀನಿ. ನೋಡಿ ಜಾಜಿ ಅವರೇ, ಆ ವ್ಯಕ್ತಿ ಮಾತಾಡೋ ಸ್ಟೈಲ್ ನೋಡಿದ್ರೆ ಅವ್ನು ತುಂಬಾ ಇನ್ಫ್ಲೂಯೆನ್ಷಿಯಲ್ ಇರೋ ವ್ಯಕ್ತಿ ಅನ್ಸುತ್ತೆ. ನೋಡಿ ನೀವೇ ರಾಜಿ ಆಗ್ಬಿಡಿ. ಮತ್ತೆ ನಮ್ ಕೆಲಸ ಏನ್ ಸರ್? ಯಾರನ್ನಾದ್ರೂ ಮದುವೆ ಆಗ್ಲಿ, ಯಾರ ಜೊತೆನ ಶೋಭನೆ ಆಗ್ಲಿ, ನಮ್ಗೆ ಏನಕ್ಕೋ ಸರ್ ಇಷ್ಟು ವರ್ಷದ ಮೇಲೆ ಒಂದು ಮುತ್ತು ಅಂತ ಮಾತಾಡಿದ್ರಿ ಸರ್. ನೋಡಿ, ನಾನು ಲಾಯರ್ ಗೋಪಿ ಅಂತ. ಏನ್ ನಿಮ್ಮ ಅನುಮಾನ? ಇವ್ರಿಗೆ ವಿವೇಕ ಇಲ್ಲ, ನೀವು ಸ್ವಲ್ಪ ವಿವರಿಸಿ ಬುದ್ಧಿ ಹೇಳಿ ಸರ್. ನೋಡಿ, ಗೌರ್ಮೆಂಟ್ ಆರ್ಡರ್ ರೂಲ್ 376/24 ಪ್ರಕಾರ ಪಾಳ್ಯಗಾರ ವಂಶಕ್ಕೆ ವಿಶೇಷ ರಿಯಾಯಿತಿ ಇದೆ. ಇವರು ಬಾಲ್ಯ ವಿವಾಹ ಮಾಡ್ಕೋಬಹುದು. ಡಾಕ್ಯುಮೆಂಟ್ಸ್ ಎಲ್ಲ ಇಂಗ್ಲಿಷ್ ಅಲ್ಲಿ ಇದೆ. ಅರ್ಥ ಆಗದೆ ಡಿಕ್ಷನರಿ ತರಿಸ್ಕೊಂಡು ರೆಫರ್ ಮಾಡಿ. ಸರ್ ಅವ್ರು ಹೇಳಿದಾಗೆ ಡಿಕ್ಷನರಿ ತರಿಸ್ಬಿಡ್ಲಾ? ಸುಮ್ಮನೆ ನಿಂತ್ಕೊಳ್ಳಲ್ಲ, ನಾನು ಓದೆ ಎಸ್ಐ ಆಗಿರೋದು. ನೋಡಿದ್ರ, ಅದ್ರ ಪ್ರಕಾರ ಇವರಲ್ಲಿ ಬಾಲ್ಯ ವಿವಾಹ ಪದ್ಧತಿ ಇತ್ತು. ಆದ್ರೆ ಈಗಿಲ್ವಲ್ಲ. ಈ ಪದ್ಧತಿ ಬರೀ ಇವರೊಂದು ವಂಶಕ್ಕಲ್ಲ, ಪಾಳ್ಯಗಾರ ವಂಶ ಎಲ್ಲೆಲ್ಲಿದೆಯೋ ಅವ್ರಿಗೆಲ್ಲ ಅಪ್ಲೈ ಆಗುತ್ತೆ ಅಂತ ದಪ್ಪ ಅಕ್ಷರದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ದಯವಿಟ್ಟು ಸ್ವಲ್ಪ ಓದಿ. ಅರ್ಥ ಆಗ್ಲಿದ್ದಿಲ್ಲ ಹೇಳಿ, DC ಆಫೀಸ್ಗೆ ಫೋನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಅಲ್ಲಿಂದ 2 ತರದ ಫೋನ್ ಬರುತ್ತೆ. ಒಂದು, ನಿಮಗೆ ತಿಳುವಳಿಕೆ ಸಾಲದು ಅಂತ ಬರುತ್ತೆ. ಎರಡನೇದು, ಆಗೋ ಮದುವೆ ನಿಲ್ಲಿಸ್ತಿದ್ದೀರಾ ಅಂತ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ. ಸಸ್ಪೆಂಡ್ ಆದ್ರೂ ಆಗ್ಬೋದು. ಅಲ್ಲಿವರೆಗೂ ಯಾಕೆ ಹೋಗ್ತೀರಾ ಸರ್? ಇವಾಗ ಏನಾಗ್ಬೇಕು ಹೇಳಿ ಸರ್? ನೀವೇ ಮುಂದೆ ನಿಂತು ಈ ಮದುವೆ ನಡೆಸ್ಕೊಡ್ಬೇಕು. ಯಾಕಮ್ಮ ಅಳ್ತಾ ಇದೀಯಾ? ಗಂಡನ್ ಕಳ್ಕೊಳ್ಳೋರ್ ಕಷ್ಟ ಏನು ಅಂತ ನಿನಗೇನಮ್ಮ ಗೊತ್ತು? ಯಾಕಮ್ಮ ನಾನು ಗಂಡನ್ನ ಕಳ್ಕೊಂಡು ದಿಮ್ಲಂಗ ಅಂತ ಕೂತಿಲ್ವಾ? ಹಾಗಂತ ನಾನು ಗಂಡನ್ ಕಳ್ಕೊಂಡು ದಿಮ್ಲಂಗ ಅಂತ ಕೂತಿರ್ಲ. ಆಗೋದನ್ನ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪಲ್ಲು, ಇನ್ಮೇಲಾದ್ರೂ ನಿನ್ ಗಂಡನ ಚೆನ್ನಾಗಿ ನೋಡ್ಕೋ. ಗಂಡ ನಿನ್ ಕಡೆ ಇದ್ರೆ ಯಾರೇನು ಮಾಡಕ್ ಆಗಲ್ಲ. ಪಲ್ಲು, ಅವಳನ್ನ ಕಂಟ್ರೋಲ್ ಮಾಡ್ಕೊ. ಮುಂದೆ ಅವಳದು ತುಂಬಾ ಇದೆ. ಮಾಸ್ತ್ರ ನಮ್ ಸಾಬ್ರು ಸೋಸ್ತ್ರೆ. ಶಿಶುಪಾಲ ಬಾರೋ ಬಾರೋ ಬಾರೋ. ಏನಮ್ಮ ನೀನು ನಿನ್ನ ಮಣ್ಣಂತರ ಶುರು ಹಚ್ಕೊಂಡಿದ್ಯಾ? ಅಣ್ಣ ಹುಬ್ಬಳ್ಳಿಗೆ ಹೋದೋನ್ ಇನ್ನೂ ಬಂದಿಲ್ವಲ್ಲ, ಅದಕ್ಕೆ. ಸಾಹೇಬರಿಗೆಲ್ಲ ಹೋಗೋಗೋರ ಅಂತ ಕೈಬಾರ್ದಮ್ಮ. ಆಯ್ತು ಬಾಮ. ಈಗ ಒಂಥರ ಪ್ರಾಬ್ಲಮ್ ಆಗಿದೆ. ಏನ್ ಪ್ರಾಬ್ಲಮ್ ಆಗಿದೆ ಇನ್ಸ್ಪೆಕ್ಟರ್? ಕೋರ್ಟ್ ಕೊಟ್ಟರು ಹಳೆ ಆರ್ಡರ್ನ ತೋರಿಸಿದ್ರು. ಅದ್ರ ಪ್ರಕಾರ ಇವ್ರು ಮಾಡ್ತಿರೋ ತಪ್ಪಲ್ಲ. ಏನ್ ಇನ್ಸ್ಪೆಕ್ಟರ್ ಹೀಗೆ ಹೇಳ್ತಾ ಇದ್ದೀರಾ? ಬಾಲ್ಯ ವಿವಾಹ ತಪ್ಪು ಅಂತ ಎಲ್ಲಾ ಕಡೆ ಹೇಳ್ತಾರೆ, ಆದ್ರೆ ನೀವು ಮಾತ್ರ ಓಕೆ ಅಂತಿದ್ದೀರಾ? ಚೈಲ್ಡ್ ಮ್ಯಾರೇಜ್ ಆಗಿನ ಕಾಲದಲ್ಲೇ ಕೋರ್ಟ್ ಮಾನ್ಯತೆ ಕೊಟ್ಟಿದೆಯಲ್ಲ. ನೋಡಿ, ನೀವು ಪಲ್ಲು ನಾವು ವಿಟ್ಲಂಗ್ ಕೊಟ್ಟು ಮದುವೆ ಮಾಡಿರೋದೇ ಅಕ್ರಮ. ಈಗ ಅವ್ರನ್ನ ನನ್ನ ಜೊತೆ ಕಳ್ಸಿಕೊಟ್ರೆ ಸರಿ, ಇಲ್ಲಾಂದ್ರೆ ತೊಂದರೆಗೆ ಸಿಕ್ಕಾಕೋತೀರಾ. ಇಲ್ಲ, ನಮ್ಮ ಯಜಮಾನ್ರನ್ನ ನಾನು ಎಲ್ಲಿಗೂ ಕಳಿಸ್ಕೊಡಲ್ಲ. ಏನಪ್ಪ, ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಪಲ್ಲು. ಏಯ್, ನನ್ ಗಂಡನ್ ಕೈ ಹಿಡ್ಕೊಳಕ್ ನೀನ್ ಯಾರೇ? ರೀ ಬಂದ್ರಿ ಹೋಗೋಣ. ಕಲ್ಲು, ಏನಾಯ್ತು ನಿನ್ಗೆ? ಹುಡುಗಿ ಏನಾದ್ರೂ ಹಿಡಿತಾ? ನನ್ ಕಣ್ಣಿದ್ ಕನ್ಸ. ರಂಗತ್ತೆ, ಆ ಚಂಚಲ ಅವ್ರ ಅಪ್ಪ ಪ್ರಭಾಕರ್ ಫೋನ್ ಮಾಡಿದ್ರು. ನಾಳೆ ವಿಠಲ್ ಮೂರ್ತಿ ಜೊತೆ ಅವ್ರ ಮಗಳ ಮದ್ವೆ ಇಲ್ಲೇ ಮಾಡ್ತಾರಂತೆ. ಪಲ್ಲು, ನಿಮ್ ಯಜಮಾನ್ರನ್ನ ಕರ್ಕೊಂಡು ಓಡೋಬಿಡೆ. ಮುಚ್ಚ ಬಾಯಿ. ಓಡ್ ಹೋಗೋದಕ್ಕೆ ನಾವೇನು ಹೇಡಿಗಳ? ಗಂಡುಗಲಿ ವಂಶದವಳು. ಎಂಥ ವೈಲಿನೇ ಬಂದ್ಲು ಅವನ ಜೊತೆ ಹೋರಾಡಿ ಸದೆ ಬಡಿದು ಓಡಿಸ್ತಾ ಇದ್ವಿ. ಅವ್ನು ಯಾರು ಬರ್ತಾನೋ ನಾನು ನೋಡೇ ಬಿಡ್ತೀನಿ. ಹೋಗೋ, ಪೊಲೀಸ್ ಫೋನ್ ಮಾಡು, ಹೋಗೋ. ಸ್ವಲ್ಪ ಕಮ್ಜಾ ಚಡ್ಗ ಮನ ಪಡ ಸುಮರಿ ಗಂಡ ಕಾಯಿಸ್ಬೇಕ್ರೆ. ಸಾಫ್ ಸೀದಾ ಹೇಳ್ಬಿಡಿ ಮನೇಲಿ ಏನ್ ನಡೀತಾ ಇದೆ ಅಂತ. ಸರ್, ಇವರೆಲ್ಲರೂ ಸೇರ್ಕೊಂಡು ನಂಗೆ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ರು ಸರ್. ಹೆಂಗಾರು ಮಾಡಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಕಾಯ್ತಾ ಇದ್ದೆ. ಅದೇ ಸಮಯಕ್ಕೆ ಸರಿಯಾಗಿ ಚಂಚಲ ಅಂತ ಒಬ್ರು ಫೋನ್ ಮಾಡಿದ್ರು. ನಾನು ಮಿಡ್ಲ್ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನನಗೊಬ್ಳು ಕ್ಲಾಸ್ಮೇಟ್ ಇದ್ದು ಚಂಚಲ ಅಂತ. ಅವಳೇ ಇವಳು ಅಂತ ಪಟ್ಟಿ ಕಟ್ತೆ. ಅದು ನೋಡಿದ್ರೆ ಇಷ್ಟೊಂದೆಲ್ಲ ರಾಮಾಯಣ ಆಗ್ಬಿಟ್ಟಿದೆ ಸರ್. ಹಾಗಾದ್ರೆ ಈ ಚಂಚಲ ನಿಜವಾಗ್ಲೂ ನಿಮಗ್ ಗೊತ್ತಿಲ್ವಪ್ಪ? ದೇವರಣೆಗಳು ಗೊತ್ತಿಲ್ಲ ಪಲ್ಲು. ನಾನು ನಿನ್ಬಿಟ್ರೆ ಬೇರೆ ಯಾರು ಪ್ರೀತಿನೇ ಮಾಡಿಲ್ಲ. ಈ ಚಂಚಲ ಅವಳಪ್ಪ ಮೊದಲೇ ಇವಳಿಗೆ ಬಾಲ್ಯ ವಿವಾಹ ಆಗಿತ್ತು. ಈಗ ಮತ್ತೆ ವಿವಾಹ ಮಾಡ್ತೀವಿ ಅಂತ ನಮ್ಮನೆಗೆ ಬರ್ತಾ ಇದ್ದಾರಲ್ಲ. ಅದು ಯಾರು ಬರ್ತಾರೋ ನಾನು ನೋಡ್ತೀನಿ. ಬನ್ನಿ ರಾಯ್ರೆ. ನೋಡಿ, ಈ ಮನೆಯಲ್ಲೇ ಎಲ್ರ ಸಮ್ಮುಖದಲ್ಲೂ ಈ ಮದುವೆ ನಿಶ್ಚಿತಾರ್ಥ ಮುಗಿಸ್ಬಿಟ್ರೆ ತುಂಬಾ ಸಂತೋಷ ಆಗುತ್ತೆ. ಓ, ಇನ್ಸ್ಪೆಕ್ಟರ್ ಇಲ್ಲೇ ಇದ್ದೀರಾ? ಒಳ್ಳೇದೇ ಆಯ್ತು. ನೋಡಿ, ಯಾವುದೋ ಕಾಲದಲ್ಲಿ ವಿಠಲ ಮೂರ್ತಿ ಜೊತೆ ನನ್ನ ಮಗಳದು ಬಾಲ್ಯ ವಿವಾಹ ಆಗಿತ್ತು. ಆದ್ರೆ ಇದು ತಪ್ಪು. ಗೊತ್ತು, ಏನೋ ನನ್ನ ಮಗಳು ಆಸೆ ಪಟ್ಲು ಅಂತ ಅದೇ ವಿಠಲ ಮೂರ್ತಿ ಜೊತೆ ಇನ್ನೊಂದ್ಸತಿ ನಿಶ್ಚಿತಾರ್ಥ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ನೋಡಿ, ನಿಮ್ಮ ಮನೆಯಲ್ಲೇ ಮದುವೆ ನಿಶ್ಚಿತಾರ್ಥ ಮಾಡೋದಕ್ಕೆ ನಮಗೆ ಕಾರಣ ಇದೆ. ನಮ್ಮ ರಾಯರಿಗೆ ಯಾವುದಾದ್ರೂ ಪಾಳ್ಯಗಾರ ವಂಶದ ಮನೆಯಲ್ಲೇ ಈ ಮದುವೆ ನಿಶ್ಚಿತಾರ್ಥ ಮಾಡಬೇಕು ಅಂತ ಬಹಳ ದಿನದಿಂದ ಆಸೆ ಇತ್ತು. ಹೇಗೂ ನೀವು ಗಂಡುಗಲಿ ವಂಶಸ್ಥರೇ ಅಲ್ವೇ? ಅದಕ್ಕೋಸ್ಕರನೇ
ಇಂಥ ಪವಿತ್ರವಾದ ಸ್ಥಳದಲ್ಲಿ ತನ್ನ ಮಗಳ ಮದುವೆನ ನಿಶ್ಚಿತಾರ್ಥ ಮಾಡಬೇಕು ಅಂತ ನಾವು ಬಂದಿದ್ದೀವಿ. ಆದ್ರೆ ಇದಕ್ ನಾನು ಅವಕಾಶ ಕೊಡಲ್ಲ. ಹಾಗಂದ್ರೆ ಹೇಗಮ್ಮ? ನನ್ನ ಮಗಳ ಮದುವೆ ನಿಶ್ಚಿತಾರ್ಥ ವಿಠ್ಠಲ ಮೂರ್ತಿ ಜೊತೆನೇ ಆಗ್ಬೇಕು. ಈಗಾಗಲೇ ಮದುವೆ ಆಗಿರೋ ವಿಠ್ಠಲ್ ಮೂರ್ತಿಗೆ ಇನ್ನೊಂದು ನಿಶ್ಚಿತಾರ್ಥ ಮಾಡೋದು ಕಾನೂನು ವಿರುದ್ಧ. ಇನ್ಸ್ಪೆಕ್ಟ್ರೆ, ಅವ್ರಾಗೆ ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಲ್ಲ. ನನ್ನ ಮಗಳ ಮದುವೆ ನಿಶ್ಚಿತಾರ್ಥ ಆಗ್ತಿರೋದು ಆ ವಿಠ್ಠಲ ಮೂರ್ತಿ ಜೊತೆ ಅಲ್ಲ, ಈ ವಿಠ್ಠಲ ಮೂರ್ತಿ ಜೊತೆ.